ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಗೆಲುವಿನ ಹೆಜ್ಜೆ ಕಿರು ಕಾದಂಬರಿಯ 2ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಮಧ್ಯಾಹ್ನ ವಟಾರದಲ್ಲಿದ್ದ ಹೆಂಗಸರೆಲ್ಲ ಮಾತಿಗೆ ಕುಳಿತಿದ್ದರು. ಗೀತಾ, ನಾನು ಕೆಲಸಕ್ಕೆ ಹೋಗ್ತೀನಲ್ಲ, ಅವ್ರ ಮನೆಯವರಿಗೆ ನೀನು ಮಾಡೋ ವಾಂಗಿಬಾತ್ ಪುಡಿ ತುಂಬ ಹಿಡಿಸಿದೆ ಕಣೆ. ಇನ್ಮೇಲೆ ಪ್ರತಿ ತಿಂಗಳು ಅರ್ಧ ಕೆಜಿ ಪುಡಿ ಬೇಕಂತೆ. ಅರ್ಧ ಕೆಜಿಗೆ 130 ರೂಪಾಯಿ ಅಂತ ಹೇಳಿದ್ದೀನಿ. 20 ರೂಪಾಯಿ ನನ್ನ ಕಮಿಷನ್ನು, ಉಳಿದದ್ದು ನಿಂದು ಎಂದಳು ಸುಮಾ. ಸರಿ ಕಣೆ, ಇನ್ನೂ ಯಾರಾದರೂ ಇದ್ದರೆ ಹೇಳು, ಪ್ರತಿ ತಿಂಗಳು ತಗೊಳ್ಳೋಂಥವ್ರು. ತನ್ನ ಆದಾಯ ಹೆಚ್ಚಿಸಿಕೊಳ್ಳುವ ಸಣ್ಣ ಪ್ರಯತ್ನ ಗೀತಾಳದ್ದು. ನೀನು ಮನಸ್ಸು ಮಾಡಿದ್ರೆ ಒಂದು ಸಣ್ಣ ಅಂಗಡಿನೇ ತೆಗಿಬೋದು ಕಣೆ. ಅಥವಾ ಒಂದು ಕೆಲಸ ಮಾಡು, ಇಲ್ಲಿ ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ ಇಂಥದ್ದೆಲ್ಲ ಮಾಡಿಕೊಡಲಾಗುತ್ತೆ ಅಂತ ಒಂದು ಬೋರ್ಡ್ ಬರೆಸಿ ಹಾಕ್ಬಿಡು. ತನಗೆ ತಿಳಿದ ಐಡಿಯಾ ಹೇಳಿದಳು ಪ್ರೇಮ. ಸಾಧ್ಯ ಅಷ್ಟೇ. ಆಮೇಲೆ ನಮ್ಮ ಯಜಮಾನರು ನರಸಿಂಹನ ಅವತಾರ ತಾಳ್ಬಿಡ್ತಾರೆ. ನಾನು ಹೀಗೆ ಸಣ್ಣ ಪುಟ್ಟದಾಗಿ ಅವರಿವ್ರಿಗೆ ಪುಡಿ ಮಾಡಿಕೊಡ್ತಾ ಇರೋದು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ. ಗೊತ್ತಾದರೆ ಸುಮ್ಮನೆ ಇರಲ್ಲ. ಅವರಿಗದೆಲ್ಲ ಇಷ್ಟ ಇಲ್ಲ, ಬೇಸರದಲ್ಲಿ ಹೇಳಿದಳು ಗೀತಾ. ಅದ್ಯಾಕೆ ಗೀತಾ, ರಂಗಣ್ಣ ಹಾಗಾಡ್ತಾರೆ? ನಾವೆಲ್ಲ ಈಗ ಕೆಲಸಕ್ಕೆ ಹೋಗ್ತಾ ಇಲ್ವಾ? ಪ್ರೇಮ ಆಕ್ಷೇಪಣೆಯ ದನಿಯಲ್ಲಿ ನುಡಿದಳು. ಏನೋ ಕಣೆ, ಅವರಿಗೆ ನಾನು ಮನೆಗೆ ಹೋಗಿ ದುಡಿಯೋದು ಇಷ್ಟ ಇಲ್ಲ. ಆಫೀಸ್ಗಳಲ್ಲಿ ನಾನು ಓದಿಗೆ ಕೆಲಸ ಸಿಗಲ್ಲ. ಏನಾದರೂ ಹೆಚ್ಚಿಗೆ ಹೇಳೋಕ್ಕೆ ಹೋದರೆ ನಾನಿನ್ನೂ ಬದುಕೇ ಇದ್ದೀನಲ್ಲ, ನಾನು ಸತ್ತ ಮೇಲೆ ಏನಾದರೂ ಮಾಡ್ಕೊ ಅಂದ್ಬಿಡ್ತಾರೆ. ಸುಮ್ಮನೆ ಯಾಕೆ ಕೆಟ್ಟ ಮಾತಾಡ್ಸೋದು ಅಂತ ನಾನು ಸುಮ್ಮನಾಗ್ಬಿಡ್ತೀನಿ ಎಂದು ಹೇಳಿದ ಗೀತಾಳ ಬೆನ್ನ ಮೇಲೆ ಕೈ ಇಟ್ಟ ಗಂಗಾ, ಈ ಗಂಡಸ್ರೇ ಹೀಗೆ ನೋಡು, ಮನಸ್ಸಲ್ಲಿ ಏನಿದೆ ಅದನ್ನು ಹೇಳೋದೇ ಇಲ್ಲ, ಸುತ್ತಿ ಬಳಸಿ ಮಾತಾಡ್ತಾರೆ. ಮುಂದೆ ಮಕ್ಕಳ ಭವಿಷ್ಯದ ಬಗ್ಗೆ ನಮಗಿರೋ ಆತಂಕನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಏನೋ 4 ಕಾಸು ಕೂಡ ಹಾಕ್ಕೊಂಡ್ರೆ ಮಕ್ಕಳ ಮದುವೆಗಾಗುತ್ತೆ. ನಮ್ಮ ಹಾಗೆ ಆ ಮಕ್ಕಳು ಬಡತನ ಜೀವನ ಮಾಡಬೇಕಾ ಹೇಳು? ಒಂದೊಳ್ಳೆ ಮನೆ ಸೇರೋದು ಬೇಡವಾ? ಸ್ವಲ್ಪ ಒಳ್ಳೆ ಕೆಲಸದಲ್ಲಿರೋ ಹುಡುಗನ ನೋಡಬೇಕು ಅಂದರೆ ಒಂದಿಷ್ಟು ಕೊಟ್ಟು ಬಿಟ್ಟು ಮಾಡಲೇಬೇಕಾಗುತ್ತೆ. ಅದಕ್ಕಾದರೂ ನಾವು ದುಡ್ಡು ಕೂಡಿ ಇಡಬೇಕಲ್ವಾ? ಮದುವೆ ವಯಸ್ಸಿಗೆ ಬಂದಿರೋ ಮಗಳಿರೋ ಗಂಗಾಳ ಚಿಂತೆ ಯಾವಾಗಲೂ ಇದೆ. ತನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಕಾಸಿಗೆ ಕಾಸು ಗಂಟು ಹಾಕಿ ಇಡ್ತಾ ಇದ್ದಳು ಮಗಳ ಮದುವೆಗಾಗಿ. ಮಧ್ಯಮ ವರ್ಗದವರ ಅತೀ ದೊಡ್ಡ ಕನಸು ಹೆಣ್ಣು ಮಕ್ಕಳ ಮದುವೆ ಅಲ್ವೇ? ಆ ಕನಸು ನನಸಾಗಿಸೋದೊಂದೇ ಅವರ ಗುರಿ. ಹೆತ್ತ ಮಕ್ಕಳು ಒಳ್ಳೆ ಮನೆ ಸೇರಿ ಸಂತೋಷದಿಂದ ಸಂಸಾರ ಮಾಡ್ತಾ ಇರೋದನ್ನು ನೋಡಿದ್ರೆ ಸಾಕು, ನೆಮ್ಮದಿಯಿಂದ ಇರ್ತಾರೆ. ಒಟ್ಟಿನಲ್ಲಿ ಇಂದಿಗೂ ಭಾರತದಲ್ಲಿ ಬಹುಪಾಲು ಮಧ್ಯಮ ವರ್ಗದವರ ಜೀವನದ ಗುರಿ ಮಗಳಿಗೊಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಿಕೊಡೋದು. ಹೆಣ್ಣು ಮಕ್ಕಳನ್ನು ಎಷ್ಟೇ ಓದಿಸಿದ್ರು, ಏನೇ ಕೆಲಸಕ್ಕೆ ಕಳಿಸಿದ್ರೂ ಮದುವೆಯೇ ಅವರ ಅಲ್ಟಿಮೇಟ್ ಗುರಿ. ವಟಾರದಲ್ಲಿ ಇದ್ದವರೆಲ್ಲ ಕೆಳ ಮಧ್ಯಮ ವರ್ಗದವರೇ. ಎಲ್ಲರ ಮನೆಯಲ್ಲೂ ಒಂದಿಷ್ಟು ದುಡ್ಡಿನ ಸಮಸ್ಯೆ ಮಾಮೂಲಿನೇ. 10 ರೂಪಾಯಿ ದುಡಿಮೆ ಹೆಚ್ಚಾದರೂ ಅದೊಂದು ಸಾಧನೆಯೇ. ಸುಮಾರಾಗಿ ಎಲ್ಲ ಮನೆಯ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗುತ್ತಾ ಇದ್ದವರೇ. ಗೀತಾಳಿಗೆ ಮಾತ್ರ ರಂಗನಾಥ ಬೇಡ ಎಂದು ಹೇಳಿದ್ದರಿಂದ ಹೊರಗಡೆ ಹೋಗಿ ದುಡಿಯುವ ಅವಕಾಶ ಇರಲಿಲ್ಲ. ಮನೆಯಲ್ಲಿ ಅವನಿಗೆ ಗೊತ್ತಾಗದ ಹಾಗೆ ಒಂದಿಷ್ಟು ಪುಡಿ ಸಡಿ ಮಾಡಿಕೊಂಡು ಪುಡುಗಾಸನ್ನು ಗಂಟು ಹಾಕುತ್ತಿದ್ದಳು ಗೀತಾ. ಏನೋ ಗಂಗಾ, ನಾನು ಮಗಳು ಮದುವೆ ಬಗ್ಗೆ ಮಾತಾಡಿದ್ರೆ ನನ್ನ ತಂಗಿರ ಮದುವೆ ಮಾಡಲಿಲ್ವ ನಾನು, ಹಾಗೆ ಮಗಳ ಮದುವೆನೂ ಮಾಡ್ತೀನಿ ಅಂತಾರೆ. ಅವ್ರ ಮದುವೆಗೆ ಮಾಡಿದ ಸಾಲ ತೀರಿ ಒಂದು 5 ವರ್ಷ ಆಗಿದೆ ಅಷ್ಟೆ. ಮತ್ತೆ ನಮ್ಮ ಶಾಲೆ ಮದುವೆಗೂ ಸಾಲ ಮಾಡಬೇಕು. ಜೀವನ ಪೂರ್ತಿ ಸಾಕು ಸಾಲದೇ ಇರೋ ಹಾಗೆ ಬದುಕೋದೇ ನಮ್ಮ ಹಣೆ ಬರ ಅನಿಸುತ್ತೆ, ನಿರುತ್ಸಾಹದಲ್ಲೇ ಹೇಳಿದಳು ಗೀತಾ. ಶಾಲಿ ಬುದ್ಧಿವಂತ ಇದ್ದಾಳೆ ಬಿಡು, ಅವಳೇ ಓದಿ ಕೆಲಸಕ್ಕೆ ಸೇರಿ ತನ್ನ ಮದುವೆಗೆ ದುಡ್ಡು ಕೂಡಿಟ್ಕೋತಾಳೆ. ಶಿವ ಎಲ್ಲ ಒಳ್ಳೆಯದೇ ಮಾಡ್ತಾನೆ, ಸುಮ್ಮನೆ ಯೋಚನೆ ಮಾಡ್ತಾ ಕೂರಬೇಡ. ಇನ್ನೂ ಶಾಲೆ ಮದುವೆಗೆ 7-8 ವರ್ಷ ಆದರೂ ಇದೆಯಲ್ಲ ಎಂದಳು ಗಂಗಾ. ಆದರೆ ಅಷ್ಟರಲ್ಲಿ ನವೀನ ಕಾಲೇಜಿಗೆ ಹೋಗೋ ಹುಡುಗ ಆಗಿರ್ತಾನೆ. ಅವನ್ನಾದರೂ ಒಂದು ಒಳ್ಳೆ ಕಾಲೇಜಲ್ಲಿ ಓದಿಸೋದು ಬೇಡವಾ ಹೇಳು? ಏನೋ ನಮ್ಮ ಆಸೆಗಳು 1000 ಇರುತ್ತೆ, ನಡಿಬೇಕಲ್ಲ, ನಿಟ್ಟುಸಿರು ಬಿಟ್ಟಳು ಗೀತಾ. ಒಟ್ಟಿನಲ್ಲಿ ಎಷ್ಟೇ ಯೋಚಿಸಿದರೂ ಮುಗಿಯದಷ್ಟು ಚಿಂತೆ ಅವಳ ಮನದಲ್ಲಿ. ಇತ್ತ ರಂಗನಾಥನ ಸ್ಥಿತಿಯೂ ಭಿನ್ನವೇನಲ್ಲ. ಯಾಕೋ ರಂಗ, ಬೇಜಾರಲ್ಲಿರೋ ಹಾಗಿದೆ, ಏನು ವಿಷಯ? ಸಹಕಾರ್ಮಿಕನಾಗಿದ್ದ ವಿಶ್ವ ಕೇಳಿದಾಗ ಬೇಸರದಿಂದ ಲೊಚಗೊಟ್ಟಿದ. ಏನೋ ಬೇಜಾರು ಕಣೋ, ಒಂದಲ್ಲ ಒಂದು ಯೋಚನೆಗಳು ಇದ್ದಿದ್ದೆ ಬೇಸರದಿಂದಲೇ ಹೇಳಿದ ರಂಗ.
ಯಾಕೋ, ಏನಾಯಿತು? ಕಾಳಜಿಯಿಂದ ಕೇಳಿದ ವಿಶ್ವ. ನನ್ನ ಹೆಂಡತಿಗೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಕಣೋ. ಅದು ಯಾರದ್ದೋ ಮನೆಗೆ ಅಡುಗೆ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ಬರೋ ದುಡ್ಡನ್ನು ಕೂಡ ಹಾಕಿ ಮಗಳ ಮದುವೆ ಮಾಡಬೇಕು ಅನ್ನೋ ಯೋಚನೆ ಅವಳದ್ದು ಎಂದ ರಂಗ. ಸರಿಯಾಗೇ ಹೇಳ್ತಾ ಇದ್ದಾರಲ್ಲೋ. ನಮಗೆ ಬರೋ ಸಂಬಳದಲ್ಲಿ 3 ಹೊತ್ತು ಊಟ ಮಾಡಿ ಮರ್ಯಾದೆಯಾಗಿ ಬದುಕೋಕ್ಕಷ್ಟೇ ಆಗೋದು. ಮಕ್ಕಳು ಓದು ಮದುವೆ ಅಂದರೆ ಸಾಲ ಮಾಡಲೇಬೇಕು. ಮತ್ತೆ ಆ ಸಾಲ ತೀರೋವರೆಗೂ ದುಡಿತಾನೇ ಇರಬೇಕು. ಅದ್ರ ಮಧ್ಯ ನಮಗೇನಾರು ಆಗಿಬಿಟ್ರೆ ಆ ಸಾಲ ಮಕ್ಕಳ ತಲೆ ಮೇಲೆ. ಮತ್ತು ಅವರು ನಮ್ಮ ಹಾಗೆ ಸಾಯೋವರೆಗೂ ದುಡಿತಾ ಇರೋದೆ. ಒಟ್ಟಲ್ಲಿ ಈ ದೇಹದಲ್ಲಿ ಜೀವ ಇರೋವರೆಗೂ ದುಡಿತಾನೇ ಇರಬೇಕು. ನಿನ್ನ ಹೆಂಡತಿ ಕೆಲಸಕ್ಕೆ ಹೋದರೆ ಒಳ್ಳೆಯದೇ ಅಲ್ವೇನೋ? ಸ್ವಲ್ಪ ಸಾಲ ಮಾಡೋದು ಕಮ್ಮಿ ಆದರೂ ಆಗುತ್ತೆ ಎಂದ ವಿಶ್ವ ವಾಸ್ತವತೆಯನ್ನು ರಂಗನ ಕಣ್ಣೆದುರಿಗೆ ಇಡುತ್ತಾ. ನೀನು ಹೇಳೋದೇನೋ ಸರಿಯೇ, ಆದರೆ ನನಗೆ ನನ್ನ ಹೆಂಡತಿ ಕಂಡೋರ್ ಮನೇಲಿ ದುಡಿಯೋದು ಇಷ್ಟ ಇಲ್ಲ ಕಣೋ. ಮನೆಯಲ್ಲದೆ ಆಫೀಸಲ್ಲಿ ದುಡಿಯೋಷ್ಟು ಓದಿದಾರಾ ನಿಮ್ಮ ಮನೆಯವರು? ವ್ಯಂಗ್ಯವಾಗಿ ಕೇಳಿದಾಗ, ಏನೋ ಕಣೋ, ನನಗೆ ಅವಳು ಹೊರಗೆ ಹೋಗಿ ದುಡಿಯೋದು ಇಷ್ಟ ಇಲ್ಲ ಎಂದವನ ಮಾತಿಗೆ ಮುಖ ಮುರಿದ ವಿಶ್ವ, ಅದಕ್ಕೆ ಏನಾದರೂ ಕಾರಣ ಇರಲೇಬೇಕಲ್ಲ ಎಂದು ಕೇಳಿದ. ದುಡಿಯೋ ಹೆಣ್ಮಕ್ಳು ಮನೇಲಿ ತಗ್ಗಿ ಬಗ್ಗಿ ನಡೆಯಲ್ಲ ಕಣೋ. ಮನೇಲಿ ತಮ್ಮದೇ ದರ್ಬಾರ್ ಮಾಡ್ತಾರೆ. ಬೇಕಾದಷ್ಟು ಸಂಸಾರಗಳನ್ನು ನೋಡಿದ್ದೀನಿ ನಾನು. ಏನೇ ಆದರೂ ಗಂಡ್ಸ್ ಹೊರಗೆ ದುಡಿಬೇಕು, ಹೆಂಗ್ಸ್ ಮನೆ ಒಳಗಿರಬೇಕು. ಆವಾಗಲೇ ಸಂಸಾರ ನೇರವಾಗಿರೋದು ಎಂದನು ರಂಗ. ಏನೋಪ್ಪ, ನನಗೇನೋ ನಿನ್ನ ಮಾತು ಸರಿ ಅನಿಸಲ್ಲ. ನಮ್ಮ ಆಕೆನೂ ಗಾರ್ಮೆಂಟ್ಸಿಗೆ ಹೋಗ್ತಾಳೆ, ನನ್ನ ಸಂಸಾರ ನೇರವಾಗಿಲ್ವೇ? ಇಬ್ಬರು ಕೂತು ಸಂಸಾರದ ಆಗು ಹೋಗಿನ ಬಗ್ಗೆ ಚರ್ಚೆ ಮಾಡ್ತೀವಿ. ನನ್ನ ಹಣಕಾಸಿನ ಸ್ಥಿತಿಗತಿ ಅವಳಿಗೂ ಗೊತ್ತು. ದುಡಿಯೋರ ತೊಂದರೆ ಏನು ಅಂತ ಗೊತ್ತಿರೋದ್ರಿಂದ ಹೆಚ್ಚಿನ ಬೇಡಿಕೆಗಳೇನೂ ಇಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ಹೊಂದಾಣಿಕೆಯಿಂದ ಇದ್ದೀವಿ ಎಂದ ವಿಶ್ವ. ಕೈಲಿದ್ದ ಬೀಡಿ ಬಿಸಾಡಿದ ರಂಗ ಏನೂ ಉತ್ತರ ಹೇಳದೆ ತನ್ನ ಕೆಲಸಕ್ಕೆ ನಡೆದ. ಏನೇ ಆದರೂ ಮನೇಲಿರೋ ಹೆಂಗಸಿನ ಕೈಗೆ ದುಡ್ಡಿನ ಆಡಳಿತ ಕೊಡಬಾರ್ದು. ಚೀಟಿ ಚಪಾಟಿ ಸೀರೆ ಒಡವೆ ಅಂತ ಮನೆ ಹಾಳು ಮಾಡಿಬಿಡ್ತಾರೆ. ಗಂಡ ತಂದು ಹಾಕಿದ್ರಲ್ಲಿ ಮನೆ ನಡೆಸ್ಕೊಂಡು ಹೋಗಬೇಕು ಅಷ್ಟೇ ಎಂದವನ ನೆನಪಿನ ಭಿತ್ತಿಯಲ್ಲಿ ತನ್ನ ತಾಯಿ ತಂದೆ ದುಡಿದು ತಂದ ಹಣವನ್ನೆಲ್ಲ 3 ದಿನಕ್ಕೆ ಖರ್ಚು ಮಾಡಿ ಮುಂದೆ ತಿಂಗಳು ಕಳೆಯುವವರೆಗೂ ಕಿಟಿಕಿಟಿ ಮಾಡುತ್ತಾ ಇದ್ದಿದ್ದು ಮೂಡಿ ಬಂದಿತ್ತು. ಎಷ್ಟೇ ದುಡಿದರೂ ಕೊನೆಗೆ 3 ಕಾಸು ಕೂಡ ಉಳಿಯದೆ ಎಲ್ಲದಕ್ಕೂ ಸಾಲ ಮಾಡುವ ಹಾಗಾಗಿತ್ತು. ಕೊನೆಗೆ ದುಡ್ಡಿನ ಸಮಸ್ಯೆ ತೀರಿಸಲು ಅವರಿವರ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದ ತಾಯಿ ತಂದೆ ಮಾತಿಗೆ ಕವಡೆ ಕಿಮ್ಮತ್ತು ಕೊಡದೆ ಅವರನ್ನು ಮೂಲೆಗಂಪು ಮಾಡಿದ್ದನ್ನು ಕಂಡಿದ್ದ. ತನ್ನ ಸಂಸಾರದಲ್ಲಿ ಆ ಸಮಸ್ಯೆ ಬರಬಾರದೆಂದೇ ಗೀತಾಳನ್ನು ದುಡಿಮೆಯಿಂದ ದೂರವೇ ಇಟ್ಟಿದ್ದ. ತನ್ನ ಹೆಂಡತಿ ಗೀತಾ ಆ ರೀತಿಯ ಸ್ವಭಾವದವಳಲ್ಲವಾದರೂ ಕೈಲಿ ದುಡ್ಡು ಓಡಾಡುವ ಹಾಗಾದರೆ ಅವಳು ತನ್ನ ತಾಯಿಯ ಹಾಗೇ ಆದರೆ ಎಂಬ ಭಯ ರಂಗನಿಗೆ ಇತ್ತು. ರಂಗ ಸೀದಾ ಮ್ಯಾನೇಜರ್ ಬಳಿ ನಡೆದ. ಸರ್, ಇವತ್ತಿಂದ ಸಂಜೆ 2 ಗಂಟೆ OT ಮಾಡ್ತೀನಿ, ಮಾರ್ಕ್ ಮಾಡ್ಕೊಂಡ್ಬಿಡಿ ಎಂದು ಹೇಳಿದ. ದಿನಕ್ಕೆ 2 ಗಂಟೆ OT ಮಾಡಿದರೆ ತಿಂಗಳಿಗೆ 2,000 ಸಂಬಳ ಹೆಚ್ಚಿಗೆ ಬರುತ್ತಿತ್ತು. ಗೀತಾ, ಇನ್ಮೇಲೆ ನಾನು ಬರೋದು 2 ಗಂಟೆ ತಡ ಆಗುತ್ತೆ. OT ಮಾಡ್ತೀನಿ, 2,000 ಹೆಚ್ಚಿಗೆ ಬರುತ್ತೆ. ಅದರಲ್ಲಿ ಶಾಲಿ ಹೆಸರಿಗೆ 1,000, ನವೀನನ ಹೆಸರಿಗೆ 1,000 ಅಂತ ಬ್ಯಾಂಕಿಗೆ ಹಾಕ್ಬಿಡ್ತೀನಿ. ಆ ದುಡ್ಡನ್ನು ಬೇರೆ ಯಾವುದಕ್ಕೂ ಬಳಸೋ ಹಾಗಿಲ್ಲ ಎಂದನು. ಸಂಸಾರಕ್ಕಾಗಿ ತನ್ನ ಶಕ್ತಿ ಮೀರಿ ಕಷ್ಟಪಡುವ ಗಂಡನನ್ನು ನೋಡಿ ಕಣ್ಣು ತುಂಬಿಕೊಂಡಳು ಗೀತಾ. ತನ್ನ ಮೆಚ್ಚಿನ ಸೊಪ್ಪಿನ ಹುಳಿ ಮುದ್ದೆ ನೋಡಿದ ರಂಗ ಖುಷಿಯಾದ. ಚಪ್ಪರಿಸಿಕೊಂಡು ಊಟ ಮಾಡುತ್ತಾ, ಏನೇ ಹೇಳು ಗೀತು, ನಿನ್ನ ಕೈ ಅಡುಗೆ ಅಮೃತಾನೇ ಕಣೆ ಎಂದವನ ಕಡೆ ಪ್ರೀತಿಯಿಂದ ನೋಡಿದಳು ಗೀತಾ. ಮಲಗುವ ಮುಂಚೆ ಎಣ್ಣೆ ಬೆಟ್ಟಲು ಹಿಡಿದು ಬಂದಳು. ನೆತ್ತಿಗೆ ಎಣ್ಣೆ ಹಚ್ಚಿ ಕೈಕಾಲಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ತಿಳಿದಾಗ ರಂಗನಿಗೆ ಹಿತವೆನ್ನಿಸಿತು. ವೆಚ್ಚಕ್ಕೆ ಹೊನ್ನು ಇಲ್ಲದೇ ಇದ್ದರೂ ಇಚ್ಛೆ ಅರಿತು ನಡೆವ ನಿನ್ನಂಥ ಸತಿ ಇದ್ದರೆ ಜೀವನ ಸ್ವರ್ಗನೇ ಎಂದು ಹೇಳುತ್ತಾ ಮಡದಿಯನ್ನು ಪಕ್ಕಕ್ಕೆ ಸೆಳೆದನು. ರಂಗನ ತೋಳು ಸೇರಿದ ಗೀತಾಳಿಗೆ ನೆಮ್ಮದಿಯ ಗೂಡು ಸೇರಿದಂತಾಯಿತು. ದುಡ್ಡು ಕಾಸು ಕಡಿಮೆ ಇದ್ದರೂ ಪರವಾಗಿಲ್ಲ, ಈ ನೆಮ್ಮದಿಗೆ ಕೊರತೆ ಮಾಡಬೇಡ ಭಗವಂತ. ಗೀತಾಳ ಮನ ದೇವರಲ್ಲಿ ಮೊರೆ ಇಟ್ಟಿತು. ಗೀತಾಳ ಮೊರೆಗೆ ಭಗವಂತ ಅಸ್ತು ಎನ್ನುವನೇ ಅಥವಾ ಅವಳ ಬೇಡಿಕೆಗೆ ಕಿವುಡಾಗಿರುವನೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗ್ತಾ ಇದ್ದರೆ ಕಥೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.